ಆತ್ಮೀಯ ವಿದ್ಯಾರ್ಥಿಗಳೇ, ಆದರ್ಶ ವಿದ್ಯಾಲಯಗಳ 6ನೇ ತರಗತಿಗೆ ಪ್ರವೇಶ ಪರೀಕ್ಷೆಯ 2019 ಸಾಲಿನಲ್ಲಿ ನಡೆದಂಥ ಪ್ರಶ್ನೆ ಪತ್ರಿಕೆಯನ್ನು ಇವತ್ತು ಬಿಡಿಸೋಣ. ಯಾರೆಲ್ಲ ಹೊಸದಾಗಿ ಈ ಚಾನಲನ್ನು ನೋಡ್ತಾ ಇದ್ದೀರಿ ಅವರೆಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಈ ಕ್ಲಾಸನ್ನು ಆರಂಭ ಮಾಡೋಣ. ನಿನ್ನೆ ಅವಧಿಯೊಳಗೆ ಇದೇ ಪ್ರಶ್ನೆ ಪತ್ರಿಕೆಯ ಕನ್ನಡ ಪ್ರಶ್ನೋತ್ತರವನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತು ಇಂಗ್ಲೀಷ್ ಪ್ರಶ್ನೆಯ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ. ಇಲ್ಲಿ ಆರಂಭದಲ್ಲಿ ಒಂದು ಪಿಕ್ಚರನ್ನು ಕೊಟ್ಟು ಆ ಪಿಕ್ಚರ್ ಏನು ಮಾಡ್ತಾ ಇದೆ ಅಥವಾ ಏನನ್ನು ಸೂಚಿಸ್ತಾ ಇದೆ ಅಂತ ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 1, ದ ಪಿಕ್ಚರ್ ಇಂಡಿಕೇಟ್ಸ್ ವಾಟರಿಂಗ್ ಪ್ಲ್ಯಾಂಟ್, ಪ್ಲೇಯಿಂಗ್ ವಿತ್ ದ ಪ್ಲ್ಯಾಂಟ್, ಪ್ಲಕ್ಕಿಂಗ್ ಲೀವ್ಸ್, ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಅ ಪ್ಲ್ಯಾಂಟ್. ನೋಡಿ, ವಾಟರಿಂಗ್ ಪ್ಲ್ಯಾಂಟ್ ಅಂತಂದರೆ ಪ್ಲ್ಯಾಂಟ್ ಅಂದರೆ ಸಸ್ಯ ಅಥವಾ ಗಿಡ. ಆ ಗಿಡಕ್ಕೆ ಏನು ಮಾಡೋದು, ನೀರನ್ನು ಹಾಕೋದು. ಪ್ಲೇಯಿಂಗ್ ವಿತ್ ಪ್ಲ್ಯಾಂಟ್ ಅಂದರೆ ಸಸ್ಯ ಜೊತೆಗೆ ಆಟವನ್ನು ಆಡುವುದು. ಪ್ಲಕ್ಕಿಂಗ್ ಲೀವ್ಸ್ ಅಂತಂದರೆ ಎಲೆಗಳನ್ನು ಕಟ್ ಮಾಡುವುದು. ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಅ ಪ್ಲ್ಯಾಂಟ್ ಅಂತಂದಾಗ ಆ ಮರದ ಪಕ್ಕದಲ್ಲಿ ನಿಲ್ಲುವುದು ಅಥವಾ ಸಸ್ಯದ ಪಕ್ಕದಲ್ಲಿ ನಿಲ್ಲುವುದು. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದೆ ಅಂದರೆ ವಾಟರಿಂಗ್ ಪ್ಲ್ಯಾಂಟ್. ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ, ಆ ಸಸ್ಯಕ್ಕೆ ನೀರನ್ನು ಹಾಕ್ತಾ ಇದ್ದಾನೆ. ಹೀಗಾಗಿ ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 2, as animals feel like also. ಪ್ರಾಣಿಗಳು ಕೂಡ as animals feel also like. select the correct meaningful sentence. ನೋಡಿ, ಇಲ್ಲಿ ಕೊಟ್ಟಂತಹ ಪದಗಳನ್ನು ಬಳಸಿಕೊಂಡು ಒಂದು ಸೂಕ್ತವಾದಂತಹ ವಾಕ್ಯವನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ. select the correct meaningful sentence. Feel animals also like us. Next, animals also feel like us. Next question, option number C, us also like feel animals, animals feel us like also. ಇಲ್ಲಿ ಸರಿಯಾದಂಥ ಆನ್ಸರ್ ಯಾವುದಾಗ್ತದೆ ಅಂತಂದರೆ ಆಪ್ಷನ್ ನಂಬರ್ ಬಿ, ಆ್ಯನಿಮಲ್ಸ್ ಆಲ್ಸೋ ಫೀಲ್ ಲೈಕ್ ಅಸ್. ಪ್ರಾಣಿಗಳು ಕೂಡ ನಮ್ಮಂತೆ ಭಾವನೆಗಳನ್ನು ಹೊಂದಿದ್ದಾವೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 3, ಬಿಲೀವ್ ಇನ್ ಲವ್ ಡ್ಯಾಶ್ ಬಿಲೀವ್ ಇನ್ ಟ್ರೂತ್. ಕಂಪ್ಲೀಟ್ ದ ಪೋಯಮ್ ಬೈ ಸೆಲೆಕ್ಟಿಂಗ್ ಅಪ್ರೋಪ್ರಿಯೇಟ್ ಲೈನ್ ಗಿವನ್ ಬಿಲೋ ಫ್ರಮ್ ದ ಪೋಯಮ್. ಬಿಲೀವ್, ಇದು ಬಿಲೀವ್ ಅನ್ನುವಂತಹ ಪದ್ಯದ ಒಂದು ಪ್ಯಾರಾಗ್ರಾಫ್ ಆಗಿರುತ್ತದೆ. ಇದರಲ್ಲಿ ಒಂದು ಪ್ಯಾರಾವನ್ನು ಬಿಟ್ಟ ಸ್ಥಳದ ರೂಪದಲ್ಲಿ ಕೇಳಿದ್ದಾರೆ. ಬಿಲೀವ್ ಇನ್ ಲವ್, ಬಿಲೀವ್ ಇನ್ ಫೇತ್ ಆ್ಯಂಡ್ ಬಿಲೀವ್ ಇನ್ ಟ್ರೂತ್ ಇಸ್ ದ ರೈಟ್ ಆನ್ಸರ್ ಪ್ಯಾರಾಗ್ರಾಫ್ ಆಗ್ತದೆ. ಹೀಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ, ಬಿಲೀವ್ ಇನ್ ಫೇತ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಸಾನಿಯಾ ಸೇಡ್ ಗುಡ್ ಮಾರ್ನಿಂಗ್ ಮಿಸ್ಟರ್ ಹಾರ್ಸ್. ನೋಡಿ, ಸಾನಿಯಾ ಅನ್ನುವಂಥ ವಿದ್ಯಾರ್ಥಿನಿ ಹಾರ್ಸ್ ಕುದುರೆಗೆ ಏನು ಮಾಡ್ತಾಳೆ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾಳೆ. ಹಾಗಾದರೆ ದ ಹಾರ್ಸ್ ಸೈಡ್, ಕುದುರೆಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಕುದುರೆ ಯಾವ ರೀತಿಯಲ್ಲಿ ಮಾತನಾಡ್ತದೆ ಅಥವಾ ಯಾವ ಧ್ವನಿಯಲ್ಲಿ ಮಾತನಾಡ್ತದೆ ಅಂತ ಕೇಳಿದರೆ ಆ್ಯನಿಮಲ್ ಸೌಂಡ್ ಕೇಳಿದ್ದಾರೆ. ಇಲ್ಲಿ ಹಾರ್ಸ್ ಆ್ಯನಿಮಲ್ ಸೌಂಡ್ ಏನಾಗ್ತದೆ ಅಂತಂದರೆ ನೇ ಅನ್ನುವಂಥದ್ದಾಗ್ತದೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಮೂವ್ ಅನ್ನುವಂಥದ್ದು ಬಫೆಲೋದಾಗ್ತದೆ ಅಥವಾ ಕೌದಾಗ್ತದೆ. ಕಾವ್ ಅನ್ನುವಂಥದ್ದು ಕ್ರೌದಾಗ್ತದೆ ಮತ್ತು ಮ್ಯೂ ಅನ್ನುವಂಥದ್ದು ಕ್ಯಾಟ್ ಬೆಕ್ಕಿಂದಾಗ್ತದೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 5, ಬೈ ದ ವೇ ಕ್ಯಾನ್ ಯು ಗೆಸ್ ಹೂ ದ ಬಾಸ್ ವಾಸ್. ದ ಪಂಕ್ಚುಯೇಷನ್ ಮಾರ್ಕ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್. ಇಲ್ಲೇ ಒಂದು ವಾಕ್ಯವನ್ನು
ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಅದನ್ನು ಸೂಕ್ತವಾದಂತಹ ಪಂಕ್ಚುಯೇಷನ್ ಮಾರ್ಕ್ ಲೇಖನ ಚಿಹ್ನೆಯನ್ನು ಬಳಸಿ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಕ್ವಶನ್ ವರ್ಡ್ ಯಾವುದಿದೆ ಅಂತಂದಾಗ ಹೂ ಅನ್ನುವಂಥದ್ದಿದೆ. ಹೀಗಾಗಿ ಕ್ವಶನ್ ವರ್ಡ್ ಹೂ ಅಂತ ಇರುವುದರಿಂದ ನಾವಿಲ್ಲಿ ಪ್ರಶ್ನಾರ್ಥಕ ಚಿಹ್ನೆನ ಬಳಸಬೇಕು. ಹಾಗಾಗಿ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ಮಾರ್ಕ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 6. Question number 6. Opposite of fearful is. ಫಿಯರ್ ಅಂದರೆ ಭಯ, ಫುಲ್ ಅಂದರೆ ಕೂಡಿದ, ಭಯದಿಂದ ಕೂಡಿದ ಅನ್ನುವಂಥ ಶಬ್ದಕ್ಕೆ ವಿರುದ್ಧ ಪದವನ್ನು ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಏನಾಗ್ತದೆ ಅಂದರೆ ಫಿಯರ್ ಲೆಸ್. ಫಿಯರ್ಫುಲ್ ಅಪೋಸಿಟ್ ವರ್ಡ್ ಈಸ್ ಫಿಯರ್ ಲೆಸ್. ಆಪ್ಷನ್ ನಂಬರ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7. ದ ಮೀನಿಂಗ್ ಆಫ್ ದ ವರ್ಡ್ ಕೈಂಡ್. ಕೈಂಡ್ ಅಂದರೆ ಕರುಣೆ. ಇಲ್ಲಿ ಸಿನೋನಿಮ್ ಕೇಳಿದರೆ ಕೈಂಡ್ ವರ್ಡ್ ಸಿನೋನಿಮ್ ಕೇಳಿದ್ದಾರೆ. ಸಿನೋನಿಮ್ ಅಂತಂದಾಗ ಸಮಾನಾರ್ಥಕ ಪದ. ಕೈಂಡ್ ಪದದ ಸಮಾನಾರ್ಥಕ ಪದ ಯಾವುದಾಗ್ತದೆ ಅಂತಂದಾಗ ಹೆಲ್ಪ್ಫುಲ್ ಆಗ್ತದೆ. ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಹೆಲ್ಪ್ಫುಲ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರ ಆಗ್ತದೆ. ನಂತರದಲ್ಲಿ ಕಿಂಗ್ ಅಂತಂದಾಗ ಅದು ರಾಜ ಆಗ್ತದೆ. ಹಾರ್ಮ್ಫುಲ್ ಅಂತಂದ್ರೆ ನೋವಿನಿಂದ ಕೂಡಿದ ಅನ್ನುವಂಥ ಅರ್ಥವನ್ನು ಕೊಡ್ತದೆ. ಕಿಲ್ ಅಂದರೆ ಕೊಲ್ಲು. ಹೀಗಾಗಿ ಹೆಲ್ಪ್ಫುಲ್ ಅನ್ನುವಂಥದ್ದು ಸಮಾನಾರ್ಥಕ ಪದವಾಗಿದೆ. ಕ್ವಶನ್ ನಂಬರ್ 8. ರಶ್ಮಿ ಈಸ್ ಸಿಟ್ಟಿಂಗ್ ಡ್ಯಾಶ್ ದ ಬೆಂಚ್. ಇದೊಂದು ಪ್ರಿಪೋಸಿಷನ್ ಕೇಳಿದ್ದಾರೆ. ಇಲ್ಲಿ ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ವರ್ಡ್. ಇಲ್ಲಿ ಏನು ಮಾಡಿದ್ದಾರೆ, ಒಂದು ಪ್ರಿಪೋಷನ್ ಕೇಳಿದ್ದಾರೆ. ಪ್ರಿಪೋಷನ್ಗಳನ್ನು ಗಮನಿಸಿದಾಗ ಆನ್, ಇನ್, ಅಂಡರ್, ಆ್ಯಟ್, ನಿಯರ್ ಈ ರೀತಿಯ ನಾವು ಹಲವಾರು ಪ್ರಿಪೋಸಿಷನ್ಗಳನ್ನು ಗಮನಿಸ್ತೀವಿ. ಅದರಲ್ಲಿ ಸೂಕ್ತವಾದಂಥ ಪ್ರಿಪೋಸಿಷನ್ ಬಳಸಿ ಅಂತ ಹೇಳಿದ್ದಾರೆ. ಇಲ್ಲಿ ರಶ್ಮಿ ಅನ್ನುವಂಥ ವಿದ್ಯಾರ್ಥಿನಿ ಬೆಂಚ್ ಮೇಲೆ ಕುಳಿತಿದ್ದಾಳೆ. ಚಿತ್ರವನ್ನು ಗಮನಿಸಿದರೆ ಗೊತ್ತಾಗ್ತದೆ ಬೆಂಚ್ ಮೇಲೆ ಕುಳಿತಿರೋದ್ರಿಂದ ಆನ್. ರಶ್ಮಿ ಈಸ್ ಸಿಟ್ಟಿಂಗ್ ಆನ್ ದ ಬೆಂಚ್ ಈಸ್ ದ ರೈಟ್ ಆನ್ಸರ್. ನೋಡಿ, ಇನ್ ಅಂದರೆ ಒಳಗೆ, ನಿಯರ್ ಅಂದರೆ ಸಮೀಪ, ಅಂಡರ್ ಅಂದರೆ ಕೆಳಗೆ. ಹಾಗಾದರೆ ಏನು ಅನ್ನುವಂತಹ ಪ್ರಿಪೋಸಿಷನ್ಗೆ ನಾವು ಎಕ್ಸಾಂಪಲ್ ನೋಡಿದಾಗ ಮನಿ ಇನ್ ದ ಪಾಕೆಟ್ ಒಳಗೆ ಹಣ ಇದೆ. ನಂತರದಲ್ಲಿ ನಿಯರ್ ದ ಬಿಲ್ಡಿಂಗ್ ಇಸ್ ನಿಯರ್ ಟು ಮೀ, ಅಥವಾ ಬಿಲ್ಡಿಂಗ್ ಸಮೀಪದಲ್ಲಿ ನಾನಿದ್ದೇನೆ. ಅಂಡರ್ ಅಂದಾಗ ಕೆಳಗೆ, ಹಿ ಸ್ಯಾಟ್ ಅಂಡರ್ ದ ಟ್ರೀ, ಅವನು ಗಿಡದ ತಳಗೆ ಅಥವಾ ಮರದ ಕೆಳಗೆ ಕುಳಿತಿದ್ದಾನೆ ಅನ್ನುವಂಥದ್ದಾಗ್ತದೆ. ಇವೆಲ್ಲವೂ ಕೂಡ ಇನ್, ನಿಯರ್, ಅಂಡರ್ ಅನ್ನುವಂಥ ಪ್ರಿಪೋಸಿಷನ್ಗಳಿಗೆ ಸಂಬಂಧಿಸಿದಂತೆ ಕೆಲವು ಉದಾಹರಣೆಗಳು. ನಂತರದಲ್ಲಿ ಪ್ರಶ್ನೆ ಸಂಖ್ಯೆ 9. ದ ಬ್ರೇವರಿ ಅವಾರ್ಡ್ ಆರ್ ಅನೌನ್ಸ್ಡ್ ಆನ್ November 14 ಚಿಲ್ಡ್ರನ್ಸ್ ಡೇ ಆ್ಯಂಡ್ ಪ್ರೆಸೆಂಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆನ್ ದ eve of the Republic Day. The national awards for bravery began in 1957. The first award was given to a child who saved the life of the first Prime Minister of India. ಇದು ಬ್ರೇವರಿ ಅವಾರ್ಡ್ ಅನ್ನುವಂತಹ ಲೆಸನ್ನಿಂದ ಬಂದಂಥ ಒಂದು ಪ್ಯಾರಾಗ್ರಾಫ್ ಆಗಿದ್ದು, ಅದರಲ್ಲಿ ನೀವು ಗಮನಿಸ್ಬೋದು ಪ್ರಥಮವಾಗಿ ಈ ಬ್ರೇವರಿ ಅವಾರ್ಡನ್ನು ಕೊಡಲಿಕ್ಕೆ ಆರಂಭ ಮಾಡಿದ್ದು ಏಕೆ ಅನ್ನುವಂಥ ಸನ್ನಿವೇಶವನ್ನು ಈ ಪಾಠಗಳು ಕೊಟ್ಟಿದ್ದಾರೆ. ಅಲ್ಲಿ ಅಕ್ಟೋಬರ್ 2ರಂದು ನಡೆದಂತಹ ಒಂದು ಸಭೆಯೊಳಗೆ ಆದಂತಹ ದುರ್ಘಟನೆಯಿಂದ ಅಲ್ಲಿ ಪ್ರಧಾನಮಂತ್ರಿಯಾದಂತಹ ಜವಾಹರ್ಲಾಲ್ ನೆಹರು ಅವರನ್ನು ಒಬ್ಬ ಬಾಲಕ ಕಾಪಾಡ್ತಾನೆ. ಬೆಂಕಿಯ ಅವಘಡದಿಂದ ಕಾಪಾಡ್ತಾನೆ. ಆ ವಿದ್ಯಾರ್ಥಿ ಯಾರಪ್ಪ ಅಂದ್ರೆ ಹರಿಶ್ಚಂದ್ರ ಮೆಹ್ರಾ ಅನ್ನುವಂಥ ವಿದ್ಯಾರ್ಥಿ. ಹೀಗಾಗಿ ಇವನಂತೆ ಹಲವು ಜನ ಮುಂದೆ ಬಂದು ಸಾಧನೆಗಳನ್ನು ಮಾಡಲಿ, ನಾವು ಅವರಿಗೆ ಪ್ರೋತ್ಸಾಹ ಕೊಡೋಣ ಅನ್ನುವಂಥ ರೀತಿಯೊಳಗೆ ಅವರು ಬ್ರೇವರಿ ಅವಾರ್ಡನ್ನು ಕೊಡೋಣ ಅಂತ ಹೇಳಿ
ಅನೌನ್ಸ್ ಮಾಡ್ತಾರೆ. ಹೀಗಾಗಿ ಅದನ್ನು ಯಾವಾಗ ಕೊಡೋಣ, ಅಕ್ಟೋಬರ್, ನೆಕ್ಸ್ಟ್ ಮಂತ್ ನವಂಬರ್. ಹಾಗಾಗಿ ನವಂಬರ್ 14 ಮಕ್ಕಳ ದಿನಾಚರಣೆಯಿಂದ ಈ ಅವಾರ್ಡನ್ನ ಕೊಡೋಣ ಅಂತೇಳಿ ಘೋಷಣೆ ಮಾಡಿ ಪ್ರಥಮ ಪ್ರಶಸ್ತಿಯನ್ನು ಹರಿಶ್ಚಂದ್ರನಿಗೆ ಕೊಡ್ತಾರೆ. ಹಾಗಾಗಿ ದ ಅಬೋವ್ ಪ್ಯಾರಾಗ್ರಾಫ್ ಟೆಲ್ಸ್ ಅಸ್ ಅಬೌಟ್, ಇಲ್ಲಿ ಏನು ಮಾಡ್ತಾ ಇದೆ ಈ ಪ್ಯಾರಾಗ್ರಾಫ್ ನಮಗೆ ಏನು ಹೇಳ್ತಾ ಇದೆ ಅಂತಂದರೆ, ದ ಬ್ರೇವರಿ ಅವಾರ್ಡ್ಸ್ ಫಾರ್ ಚಿಲ್ಡ್ರನ್. ಬ್ರೇವರಿ ಅವಾರ್ಡ್ಸ್ ಫಾರ್ ಚಿಲ್ಡ್ರನ್ ಅನ್ನುವಂಥದ್ದು ಸರಿಯಾದಂಥ ಆನ್ಸರ್ ಆಗ್ತದೆ. ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10. ಡೇಟ್, ಚೆರ್ರಿ, ಬೆರ್ರಿ, ಆ್ಯಪಲ್. ಅರೇಂಜ್ ದ ಅಬೋವ್ ವರ್ಡ್ಸ್ ಇನ್ ಡಿಕ್ಷನರಿ ಆರ್ಡರ್. ಇಲ್ಲಿ ಡಿಕ್ಷನರಿ ಆರ್ಡರ್ ಒಳಗೆ ಈ ಪದಗಳನ್ನು ಸೇರಿಸಿ ಅಂತ ಕೊಟ್ಟಿದ್ದಾರೆ. ಈ ರೀತಿಯ ಪ್ರಶ್ನೆ ಎಲ್ಲ ವಸತಿ ಶಾಲೆಗಳ ಪ್ರಶ್ನೆ ಪತ್ರಗಳು ಕಾಮನ್ ಆಗಿ ಬಂದಿರುವಂಥದ್ದು. ನಾವು ಮೊನ್ನೆ ಅವಧಿಯೊಳಗೆ 2025ನೇ ಸಾಲಿನಲ್ಲಿ ನಡೆದಂತಹ ಮೊರಾರ್ಜಿ ಪ್ರಶ್ನೆ ಪತ್ರಿಕೆಗಳು ಕೂಡ ನಾವು ಈ ರೀತಿಯ ಪ್ರಶ್ನೆ ಗಮನಿಸಿದ್ವಿ. ಅದರಲ್ಲಿ ನಾನು ನಿಮಗೆ ಕೊಟ್ಟಂಥ ಶಬ್ದಗಳನ್ನು ಬಿಡಿಸಿ ಉತ್ತರಿಸಿದಾಗ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್, ಥರ್ಡ್ ಲೆಟರ್, ಹಾಗೆ 4ನೇ ಲೆಟರ್ ನಂತರದಲ್ಲಿ ನಮಗೆ ಉತ್ತರ ಸಿಕ್ಕಿತ್ತು. ಆದರೆ ಇಲ್ಲಿ ಫಸ್ಟ್ ಲೆಟರ್ ಒಳಗೆ ನಾವು ಆನ್ಸರನ್ನು ಕಂಡುಹಿಡ್ಕೊಳ್ಬೋದು. ಹೇಗಾದರೆ ಫಸ್ಟ್ ಲೆಟರಲ್ಲಿ ಡಿ ಅಂತ ಇದೆ, ನೆಕ್ಸ್ಟ್ ಇಲ್ಲಿ ಸಿ ಇದೆ, ಬಿ ಇದೆ, ಇಲ್ಲಿ ಎ ಇದೆ. ಹಾಗಾದರೆ ಅಲ್ಫಾಬೆಟ್ಗಳನ್ನು ನಾವು ಸರಿಯಾಗಿ ಹೊಂದಿಸಿದಾಗ ಎ ಫಸ್ಟ್ ಬರ್ತದೆ. ಎ ಫಾರ್ ಆ್ಯಪಲ್, ಬಿ ಫಾರ್ ಬೆರ್ರಿ, ಸಿ ಫಾರ್ ಚೆರ್ರಿ, ಡಿ ಫಾರ್ ಡೇಟ್. ಹಾಗಾದರೆ ಆ್ಯಪಲ್ ಅನ್ನುವಂಥ ಆಪ್ಷನ್ ಮೊದಲೇ ಬರಬೇಕು, ಬಿ ಬೆರ್ರಿ ಅನ್ನೋದು ಸೆಕೆಂಡ್ ಎರಡನೇಗೆ ಬರಬೇಕು, ಸಿ ಅನ್ನುವಂಥದ್ದು ಮೂರನೇಗೆ ಬರಬೇಕು, ಡಿ ಅನ್ನುವಂಥದ್ದು 4ನೇಗೆ ಬರಬೇಕು. ಹೀಗಾಗಿ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್. ಆ್ಯಪಲ್, ಬೆರ್ರಿ, ಚೆರ್ರಿ ಆ್ಯಂಡ್ ಡೇಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9ರ ಆನ್ಸರ್ ದ ಬ್ರೇವರಿ ಅವಾರ್ಡ್ಸ್ ಫಾರ್ ಚಿಲ್ಡ್ರನ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 11. ದ ಅಬೋವ್ set of letters can be rearranged to get a meaningful word is. ಇಲ್ಲಿ ಕೆಲವು ಅಲ್ಫಾಬೆಟ್ಸ್ ಕೊಟ್ಟಿದ್ದಾರೆ. O, C, C, A, M, H, N, E. ಈ ಎಲ್ಲ ಅಲ್ಫಾಬೆಟ್ಸ್ಗಳನ್ನು ಬಳಸಿಕೊಂಡು ಒಂದು ಸೂಕ್ತವಾದಂತಹ ಸರಿಯಾದಂಥ ಶಬ್ದವನ್ನು ರಚನೆ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ಆ ಶಬ್ದ ಯಾವುದಾಗ್ತದೆ ಅಂತಂದಾಗ ಕೋಚ್ ಮ್ಯಾನ್. ಸ್ವಾಮಿ ವಿವೇಕಾನಂದ ಅವರ ಏನು ಪಾಠ ಇದೆಯಲ್ಲ ಕೋಚ್ ಮ್ಯಾನ್ ಅನ್ನುವಂಥದ್ದು, ಆ ಪಾಠದ ಹೆಡ್ಡಿಂಗೇ ಇಲ್ಲಿ ಜಂಬಲ್ಸ್ ಲೆಟರ್ ಒಳಗೆ ಕೊಟ್ಟಿದ್ದಾರೆ. ಹಾಗಾದರೆ ಇದರ ಆನ್ಸರ್ ಯಾವುದಾಗ್ತದೆ ಅಂತಂದಾಗ ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಅಬ್ದುಲ್ ಈಸ್ ಡ್ಯಾಶ್ ನಿಟ್ಲಿ. ಅಬ್ದುಲ್ ಈಸ್ ಡ್ಯಾಶ್ ನಿಟ್ಲಿ. fill in the blank with dash ing form of the verb given below. ವರ್ಬ್ ಫಾರ್ಮಿಗೆ INGನ ಸೇರಿಸಿ ಸರಿಯಾದಂಥ ಒಂದು ಶಬ್ದವನ್ನು ಈ ವಾಕ್ಯಕ್ಕೆ ತುಂಬಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ವೇಟಿಂಗ್ ಅನ್ನುವಂಥದ್ದು ಕಾಯುವುದು ಅಂತ ಆಗ್ತದೆ. ಹಾಗಾಗಿ ಇದು ಇಲ್ಲಿ ಸೂಕ್ತವಾದಂಥ ಉತ್ತರ ಆಗುವುದಿಲ್ಲ. ರೈಟಿಂಗ್ ಅನ್ನುವಂಥದ್ದು ಸೂಕ್ತವಾದಂಥ ಉತ್ತರ ಆಗ್ತದೆ. ಆದರೆ ಕೊಟ್ಟಂತಹ ಆಪ್ಷನ್ಗಳ ಸ್ಪೆಲ್ಲಿಂಗ್ಗಳನ್ನು ಗಮನಿಸಿದಾಗ ಇಲ್ಲಿ TEING ಅಂತಿರೋದ್ರಿಂದ ಇದು ಕೂಡ ತಪ್ಪಾಗ್ತದೆ. ಇದು ರೋಟಿಂಗ್ ಆಗ್ತದೆ. ರೋಟಿಂಗ್ ಆಗೋದ್ರಿಂದ ಇದು ಕೂಡ ತಪ್ಪಾಗ್ತದೆ. ಹಾಗಾದರೆ ರೈಟಿಂಗ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಿಲಾಂಗ್ಸ್ ಟು 13. ಕ್ವಶನ್ ನಂಬರ್ 13. ಆಪ್ಷನ್ ನಂಬರ್ 1. She is rich and rare land, this native land of mine. Oh, she is fresh and fair land, she is a dear and rare land. Read the above lines from the poem My Land and arrange in the correct order. ಇಲ್ಲಿ ಏನು ಮಾಡಬೇಕಂತ, ಕೊಟ್ಟಂತಹ ಸಾಲುಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ. ಇದು ಮೈಲ್ಯಾಂಡ್ ಅನ್ನುವಂಥ ಪದ್ಯದ ಒಂದು ಪ್ಯಾರಾಗ್ರಾಫ್ ಆಗಿದ್ದು, ಆ ಪದ್ಯದಲ್ಲಿರುವಂತಹ ಸಾಲುಗಳನ್ನು, ಒಂದು ಪ್ಯಾರಾಗ್ರಾಫಿನ ಸಾಲುಗಳನ್ನು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾಗಿ ಜೋಡಿಸ್ಬೇಕು. ಇಲ್ಲಿ ಆರಂಭದಲ್ಲಿ ಯಾವ ಸಾಲು ಬರಬೇಕು ಅಂತಂದಾಗ ಶಿ ಈಸ್ ರಿಚ್ ಆ್ಯಂಡ್ ರೇರ್ ಲ್ಯಾಂಡ್.
ಆರಂಭದಲ್ಲಿ ಶಿ ಈಸ್ ರಿಚ್ ಆ್ಯಂಡ್ ರೇರ್ ಲ್ಯಾಂಡ್, ಇದು ಸರಿಯಾಗಿದೆ. ನಂತರದಲ್ಲಿ ಸೆಕೆಂಡ್ ಒನ್ ಯಾವ್ದು ಬರಬೇಕು ಅಂದಾಗ ಓ ಶಿ ಈಸ್ ಫ್ರೆಶ್ ಆ್ಯಂಡ್ ಫೇರ್ ಲ್ಯಾಂಡ್, 1 ಆಪ್ಷನ್ ಆದಮೇಲೆ 3 ಬರಬೇಕು. ನಂತರದಲ್ಲಿ ಶಿ ಈಸ್ ಅ ಡಿಯರ್ ಆ್ಯಂಡ್ ರೇರ್ ಲ್ಯಾಂಡ್, ಇದು 3ನೇಗೆ ಬರಬೇಕು. ನಂತರದಲ್ಲಿ ದಿಸ್ ನೇಟಿವ್ ಲ್ಯಾಂಡ್ ಆಫ್ ಮೈನ್, ಈ ರೀತಿಯ ಏನು ನಾಡು ಇದೆ ಅದು ನನ್ನದು ಅನ್ನುವಂಥದ್ದು ಆ ಕವಿಯ ಅಭಿಪ್ರಾಯವಾಗಿದೆ. ಹೀಗಾಗಿ ಆಪ್ಷನ್ ನಂಬರ್ ಡಿ 1, 3, 4 ಮತ್ತು 2. ಆಪ್ಷನ್ ನಂಬರ್ ಡಿ is the right answer. Next question is question number 14. ವಿಷ್ಣು ಲೈಕ್ಸ್ ಸ್ಪೋರ್ಟ್ಸ್, ಹಿ ಕ್ಲೈಂಬ್ಸ್ ರಾಕ್ಸ್ ಇನ್ ಹಿಸ್ ಫ್ರೀ ಟೈಮ್. ನೋಡಿ, ವಿಷ್ಣು ಅನ್ನುವಂಥದ್ದು ನೌನ್ ಆಗ್ತದೆ. ನಂತರದಲ್ಲಿ ಏನು ಮಾಡಿದ್ದಾರೆ, ಹಿ ಅಂತ ಕೊಟ್ಟಿದ್ದಾರೆ. ಹಿ ಅಂದಾಗ ಇದು ಪ್ರೊನೌನ್. ನೌನನ್ನು ಪ್ರತಿ ಸಲ ಬಳಕೆ ಮಾಡೋದು ತಪ್ಪು ಅಂತೇಳಿ ಇಲ್ಲಿ ನಾವು ಏನು ಮಾಡ್ತೀವಿ, ಸರ್ವನಾಮಗಳನ್ನು ಬಳಸ್ತೀವಿ. ಅವನು, ಅವರು, ಅವಳು, ಇವಳು, ಈ ರೀತಿಯಾಗಿ. ಹಾಗಾದರೆ ಹಿ ರೆಫರ್ಸ್ ಟು, ಈ ಸಾಲಿನೊಳಗೆ ವಿಷ್ಣು ಲೈಕ್ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಹಿ ಕ್ಲೈಂಬ್, ಹಿ ಅಂದರೆ ಯಾರಿಲ್ಲಿ ವಿಷ್ಣುನೇ ಆಗೋದ್ರಿಂದ ಹಿ ರೆಫರ್ಸ್ ಟು ಯಾರಪ್ಪ ಅಂತಂದಾಗ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 15. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಮಿಸ್ಸಿಂಗ್ ಲೆಟರ್ಸ್. ಪಿಕ್ಚರನ್ನು ಗಮನಿಸಿ ಸೂಕ್ತವಾದಂತಹ ಶಬ್ದವನ್ನು ರಚನೆ ಮಾಡಿ. ಕೊಟ್ಟಂಥ ಆಪ್ಷನ್ ಬಳಸಿಕೊಂಡು ಒಂದು ಸೂಕ್ತವಾದಂತಹ ಶಬ್ದವನ್ನು ರಚನೆ ಮಾಡಿ ಅಂತ ಕೇಳಿದ್ದಾರೆ. ಹೀಗಾಗಿ ಈ ಪಿಕ್ಚರ್ ನೋಡಿದಾಗ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿಯುವಂಥದ್ದು, ಇಲ್ಲಿ ಒಬ್ಬ ರೈತ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೀಗಾಗಿ ರೈತಗೆ ನಾವು ಇಂಗ್ಲೀಷ್ ಒಳಗೆ ಏನಂತ ಕರಿತೀವಿ ಅಂದಾಗ ಫಾರ್ಮರ್ ಅಂತ ಕರಿತೀವಿ. FARMER ಅಂದಾಗ ಆಪ್ಷನ್ ನಂಬರ್ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಿಲಾಂಗ್ಸ್ ಟು 16. ರತ್ನ ಈಸ್ ಅ ಡ್ಯಾಶ್ ಗರ್ಲ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸೂಟೇಬಲ್ ಅಡ್ಜೆಕ್ಟಿವ್. ನೋಡಿ, ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದ್ದು, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನು ಬಳಸಿಕೊಂಡು ನಾವು ಏನು ಮಾಡ್ತೀವಿ ಅಂದಾಗ ಪ್ರಶ್ನೆಗಳಿಗೆ ಉತ್ತರಿಸ್ತೀವಿ. ಅಡ್ಜೆಕ್ಟಿವ್ ಅನ್ನುವಂಥದ್ದು ವಿಶೇಷಣವಾಗಿದೆ. ಇಲ್ಲಿ ರತ್ನ ಈಸ್ ಅ ಡ್ಯಾಶ್ ಗರ್ಲ್ ಅಂದಾಗ ರತ್ನ ಈಸ್ ಅ ಬ್ಯೂಟಿ ಗರ್ಲ್, ಇದು ಬರೋದಿಲ್ಲ. ಬ್ಯೂಟಿಯನ್ನು ಬರೋದಿಲ್ಲ, ಬ್ಯೂಟೀಸು ಬರೋದಿಲ್ಲ. ಆಪ್ಷನ್ ನಂಬರ್ ಸಿನೂ ಕೂಡ ಬರೋದಿಲ್ಲ. ಡಿ ಈಸ್ ದ ರೈಟ್ ಆನ್ಸರ್. ರತ್ನ ಈಸ್ ಅ ಬ್ಯೂಟಿಫುಲ್ ಗರ್ಲ್ ಈಸ್ ರೈಟ್ ಆನ್ಸರ್. ಹೀಗಾಗಿ ನಾವು ಏನು ಮಾಡಬೇಕು, ಆಪ್ಷನ್ ನಂಬರ್ ಡಿಯನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಹೀಗೆ ಈ 16 ಪ್ರಶ್ನೆಗಳನ್ನು ನಾವು ಗಮನಿಸಿದ್ವಿ. ನಂತರದ ತರಗತಿಯಲ್ಲಿ ನಾವು GK ಪ್ರಶ್ನೋತ್ತರಗಳನ್ನು ಗಮನಿಸೋಣ. ಅದಾದ ನಂತರ ಮತ್ತೆ 2022ನೇ ಸಾಲಿನ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.